ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇವತ್ತು ಗರ್ಭಗೃಹಕ್ಕೆ ರಾಮಲಲ್ಲಾ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಯಿತು. ಇವತ್ತು ಬೆಳಗ್ಗೆಯಿಂದ ಸಂಜೆಯ ಆರತಿವರೆಗೂ ಕೂಡ ಸಾಕಷ್ಟು ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಸಂಜೆಯ ನಂತರದಲ್ಲಿ ಈಗ ಬೆಳಕಿನ ಚಿತ್ತಾರದೊಂದಿಗೆ ಸದ್ಯ ರಾಮ ಜನ್ಮಭೂಮಿ ಅಯೋಧ್ಯೆ ಹೇಗೆ ಕಂಗೊಳಿಸ್ತಾ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಮೊದಲನೇ ಹಂತ ಅಂತ ಹೇಳಬಹುದು. ಯಾಕಂದ್ರೆ ಸಿದ್ಧಗೊಂಡಿದ್ದಂತಹ ಗರ್ಭಗೃಹಕ್ಕೆ ಆಯ್ಕೆಯಾಗಿರುವಂತಹ ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರೋದು. ಸೊ ಇವತ್ತಿಗೆ ಮೊದಲ ಹಂತ ಪೂರ್ಣಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಸತತವಾಗಿ ನಿರಂತರ ಬೆಳಗ್ಗಿನಿಂದ ಸಾಕಷ್ಟು ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಜೆ ನಂತರದಲ್ಲಿ ಇಡೀ ಅಯೋಧ್ಯೆಯ ತುಂಬಾ ಬೆಳಕಿನ ಚಿತ್ತಾರ, ಲೇಸರ್ ಶೋ ಮೂಲಕ ಕಣ್ಮನ ಸೆಳೆಯುವಂತಹ, ಚರಿತ್ರೆಯನ್ನ ಸಾರುವಂತಹ ಲೇಸರ್ ಶೋ ಯಾವ ರೀತಿ ಅಯೋಧ್ಯೆಯಲ್ಲಿ ಆಯೋಜನೆ ಆಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ದೀಪಗಳ ಅಲಂಕಾರ ಒಂದು ಕಡೆ, ಮತ್ತೊಂದು ಕಡೆ ಬೆಳಕಿನ ಚಿತ್ತಾರ ಒಂದು ರೀತಿ ಕಲರವವನ್ನು ಮೂಡಿಸ್ತಾ ಇದೆ. ಬಾನಂಗಳದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಕೃತಿಗಳ ಮೂಡಿಸಲಾಗ್ತಾ ಇದೆ ಲೇಸರ್ ಶೋ, ಲೇಸರ್ ಲೈಟ್ನ ಶೋ ಮೂಲಕ. ಈ ಹಿಂದೆಯೂ ಕೂಡ ಈ ರೀತಿಯಾದಂಥ ಲೇಸರ್ ಶೋಗಳನ್ನು ನಡೆಸ್ತಾ ಬಂದಿದ್ದಾರೆ ಅಯೋಧ್ಯೆಯಲ್ಲಿ. ಒಂದು ಹಂತಕ್ಕೆ ರಾಮ ಮಂದಿರ ಕಟ್ಟಡದ ಕಾಮಗಾರಿ ಕಾರ್ಯ ಪೂರ್ಣಗೊಳ್ತಾ ಇದ್ದ ಹಾಗೆ ಈ ರೀತಿಯಾದಂಥ ಒಂದೊಂದೇ ಕಾರ್ಯಕ್ರಮಗಳು ಆರಂಭ ಆಯಿತು. ಇನ್ನು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರದ ಲೋಕಾರ್ಪಣೆಯ ದಿನ ಹತ್ತಿರವಾಗ್ತಿದ್ದಂತೆ ದಿನದಿಂದ ದಿನಕ್ಕೂ ಕೂಡ ಅಯೋಧ್ಯೆಯಲ್ಲಿ ಈ ರೀತಿಯಾದಂಥ ಆಕರ್ಷಣೀಯ, ಕಣ್ಮನ ಸೆಳೆಯುವಂತಹ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಸಂಪೂರ್ಣವಾಗಿ ಸಾಂಸ್ಕೃತಿಕವಾದಂತಹ ಪೂಜಾ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸ್ಕೊಡ್ಲಾಗ್ತಾ ಇದೆ. ಮತ್ತೊಂದು ಕಡೆ ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮೂಲಕ ಚರಿತ್ರೆಯನ್ನು, ರಾಮಾಯಣದ ಕಥೆಗಳನ್ನು, ಹಾಗೆ ಇನ್ನುಳಿದ ಮನರಂಜನೆಯನ್ನು ನೀಡುವಂಥ ಕೆಲಸಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಅಯೋಧ್ಯೆಯಲ್ಲಿ ಆಯೋಜನೆ ಆಗಿರುವಂಥ ಲೇಸರ್ ಲೈಟ್ ಶೋನ ದೃಶ್ಯಗಳು ನೀವೀಗ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇರುವಂಥದ್ದು. ಜನವರಿ 22ಕ್ಕೆ ಅಂದರೆ ಇನ್ನು 4 ದಿನ ಅಷ್ಟೇ ಬಾಕಿ ಇದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ. ಅವತ್ತು ರಾಮ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಾಗುತ್ತೆ. ಇವತ್ತು ರಾಮಲಲ್ಲನ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಟ್ರಕ್ನಲ್ಲಿ ನಿನ್ನೆ ಅದು ಆ ಸ್ಥಳವನ್ನ ಬಂದು ತಲುಪಿತ್ತು. ಅದಾದ ನಂತರ ಅದಕ್ಕೆ ತನ್ನದೇ ಆದಂಥ ವಿಧಿವಿಧಾನಗಳಿತ್ತು. ಸಾಕಷ್ಟು ರೀತಿಯ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಅದಕ್ಕಾಗಿಯೇ ಅರ್ಚಕರ ತಂಡವನ್ನ ಇವತ್ತು ನೇಮಕ ಮಾಡಲಾಗಿತ್ತು. ಸಂಜೆಯ ಆರತಿಯೊಂದಿಗೆ ಇವತ್ತಿನ ಸಂಪೂರ್ಣ ಪೂಜಾ ವಿಧಿವಿಧಾನಗಳೆಲ್ಲವನ್ನೂ ನೆರವೇರಿಸಲಾಯಿತು. ಸಂಜೆಯ ನಂತರದಲ್ಲಿ ಇವತ್ತು ಅಯೋಧ್ಯೆಯ ಸಂಭ್ರಮ ಹೇಗೆ ಕಾಣಸಿಗ್ತಾ ಇದೆ ಅಂದರೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವಂಥ ದೃಶ್ಯಗಳು ಅದಕ್ಕೆ ಉತ್ತರ ಹೇಳ್ತಾ ಇದೆ. ಎಷ್ಟರ ಮಟ್ಟಿನ ಸಂಭ್ರಮ ಅಯೋಧ್ಯೆಯಲ್ಲಿ ಮನೆ ಮಾಡಿದೆ ಅಂತ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮತ್ತೆ ನಿರ್ಮಾಣ ಆಗಿದೆ, ಅಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ ಅನ್ನೋದು ಇಡೀ ದೇಶಕ್ಕೆ ಸಂತಸ ತಂದಿರುವಂಥ ವಿಚಾರ. ಶತಕೋಟಿಗೂ ಅಧಿಕ ಭಾರತೀಯರು ಖುಷಿಯಲ್ಲಿ, ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಇದೆಲ್ಲದರ ಕೇಂದ್ರ ಬಿಂದುವಾಗಿರುವಂತಹ ರಾಮ ಜನ್ಮಭೂಮಿ ಅಯೋಧ್ಯೆ ಸಂಜೆ ನಂತರದಲ್ಲಿ ಕತ್ತಲಾದ ಮೇಲೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಲೇಸರ್ ಲೈಟ್ ಶೋ ಮೂಲಕ ಅನ್ನೋದನ್ನ ಈ ದೃಶ್ಯಗಳು ಸಾಕ್ಷೀಕರಿಸ್ತಾ ಇದೆ. ಇನ್ನು 4 ದಿನ ಇದೇ ರೀತಿಯಾದಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ಬೇರೆ ಬೇರೆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇವತ್ತು ಗರ್ಭಗುಡಿಯಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ನಾಳೆ ಇನ್ನೂ ಸಾಕಷ್ಟು ಉಳಿದ ಪೂಜಾ ವಿಧಿವಿಧಾನಗಳನ್ನು ಹಂತ ಹಂತವಾಗಿ ಜನವರಿ 22ರವರೆಗೂ ಕೂಡ ನೆರವೇರಿಸ್ತಾ ಬರಲಾಗುತ್ತೆ. ಮತ್ತೊಂದು ಕಡೆ ಇಂಥ ಕಾರ್ಯಕ್ರಮಗಳು ಕೂಡ ಪ್ರತಿನಿತ್ಯ ಆಯೋಜನೆಗೊಳ್ತಾ ಇದೆ. ಓಕೆ, ಇದೀಗ ಅಯೋಧ್ಯೆಯಿಂದ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಇವತ್ತು ಮೊದಲ ಹಂತ ಅಂದ್ರೆ ಗರ್ಭಗೃಹದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಯಿತು. ಈಗ ನೋಡಿದ್ರೆ ಇಡೀ ಅಯೋಧ್ಯೆ ಲೇಸರ್ ಲೈಟ್ ಶೋ ಇಂದ ಜಗಮಗಿಸ್ತಾ ಇದೆ. ಒಟ್ಟಾರೆ ಹೇಗಿದೆ ಅಯೋಧ್ಯೆಯ ಈಗಿನ ಸಂಭ್ರಮ? ಖಂಡಿತ ವೀರಪ್ಪ, ಯಾಕಂತಂದರೆ ನಾವು ಈಗ ಅಯೋಧ್ಯೆ ನೋಡಿದಂಥ ಸಂದರ್ಭದಲ್ಲಿ ಬೆಳಗ್ಗಿನಿಂದಲೂ ಕೂಡ ಬೇರೆ ಬೇರೆ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಹೊರತು ಇಡೀ ಅಯೋಧ್ಯೆ ಒಂದು ಕಡೆ ಕೇಸರಿಮಯ ಆಗಿತ್ತು. ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಇಡೀ ಅಯೋಧ್ಯೆ ಪೂರಕ ನಡೀತಾ ಇರುವಂಥದ್ದು. ಒಂದು ಕಡೆ ಭಜನೆಗಳು ನಡೀತಿರುವಂಥದ್ದು, ಒಂದು ಕಡೆ ಏನೋ ಡ್ಯಾನ್ಸ್ ಶೋಗಳು ನಡೀತಿರುವಂಥದ್ದು, ಒಂದು ಕಡೆ ಏನೋ ಶ್ರೀರಾಮನ ಭಜನೆಗೆ ಸಂಬಂಧಪಟ್ಟಂತೆ ಶ್ರೀರಾಮನ ಹೊಗಳಿ ಆಡುವಂತಹ ಹಾಡುಗಳ ಒಂದು ಕಡೆ ಕೇಳುವಂಥದ್ದು. ಇನ್ನೊಂದು ಈಗ ನಾವು ಅಬ್ಸರ್ವ್ ಮಾಡೋದಾದರೆ ಈಗ ಸಂಜೆ ಮೇಲೆ ಶುರುವಾಗುವಂಥದ್ದು ಕಳೆದ 4 ದಿನಗಳಿಂದ ನಡೀತಿರುವಂಥದ್ದು ಇದು ಅಯೋಧ್ಯೆಯ ಸರಯೂ ನದಿಯ ತೀರದಲ್ಲಿ ನಡೀತಿರುವಂತಹ ಲೇಸರ್ ಶೋ. ಇಲ್ಲಿ
ಇಲ್ಲಿ ಶ್ರೀರಾಮನ ಒಂದು ಕಡೆ ಶ್ರೀರಾಮನ ಮ್ಯೂಸಿಕ್ ಏನು ಪ್ಲೇ ಆಗುತ್ತೆ, ಅದಕ್ಕೆ ಪೂರಕವಾಗಿ ಇಲ್ಲಿ ಏನೋ ಲೇಸರ್ ಶೋ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದನ್ನು ಸರಯೂ ನದಿಯ 2 ದಂಡಗಳಲ್ಲಿ ಇರುವಂತಹ ಒಂದು ಜಾಗ ಇದು. ಮಧ್ಯದಲ್ಲಿ ಸರಯೂ ನದಿಯ ಸ್ಟೆಪ್ ಬೈ ಅಂದರೆ ಇದನ್ನು ಕುಂಡಗಳು ಅಂತ ಕರೀತಾರೆ. ಇಲ್ಲಿ ಆ ಕುಂಡಗಳಲ್ಲಿ ನೀರು ಹರಿದು ಹೋಗುವಂತಹ ಸಂದರ್ಭದಲ್ಲಿ 2 ಕಡೆ ಏನು ಈ ಲೇಸರ್ ಶೋ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಏನು ಆ ಜಾಗದಲ್ಲಿ ನಾವೇನು ಮೇಲ್ನೋಟದಲ್ಲಿ ಕಾಣ್ತಾ ಇದೆ ಆ ಭಾಗ ಏನಿದೆ, ಇದನ್ನು ಶ್ರೀರಾಮನ ಪಹಡಿ ಅಂತ ಹೇಳಿ ಕರೆಯುವಂಥ ಕೆಲಸ ಆಗುತ್ತೆ. ಇದರೊಳಗಡೆ ಶ್ರೀರಾಮನ ವಿವಿಧ ರೀತಿಯ ಅವತಾರಗಳಿಗೆ ಸಂಬಂಧಪಟ್ಟಂತಹ ಮಂದಿರಗಳು ಒಳಗಡೆ ಇರುವಂಥದ್ದು. ಆ ಮಂದಿರಗಳಿಂದ ಈ ಒಂದು ಲೇಸರ್ ಶೋ ನಡೆಸುವಂತಹ ಕೆಲಸವನ್ನು ಇಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ನಮ್ಮ ಬಲಭಾಗಕ್ಕೆ ಹಾಗೆ ಕೆಳಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಹೋಗಿ ಸರಯೂ ನದಿಯನ್ನು ಸೇರುವಂಥದ್ದು. ಈ ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೂ ಕೂಡ ಈಗ ನಾವು ಗಮನಿಸ್ಬೋದು, ಬೇರೆ ಬೇರೆ ಏನು ಸ್ಟೇಜ್ ಪ್ರೋಗ್ರಾಮ್ಗಳೇನಿದೆ ಅಂತಂದರೆ ಕೆಲವೊಂದಷ್ಟು ಖಾಸಗಿ ವಾಹಿನಿಗಳು ಮಾಡೋದಿರ್ಬೋದು, ಮತ್ತು ಕೆಲವೊಂದಷ್ಟು ಖಾಸಗಿ ಸಂಸ್ಥೆಗಳು ಮತ್ತು ಸರ್ಕಾರದ ಏನು ಪ್ರೋಗ್ರಾಮ್ಗಳೇನಿದೆ ಅದೆಲ್ಲದನ್ನು ಕೂಡ ಈ ಜಾಗದಲ್ಲಿ ಡಿಸೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಬಂದಂತಹ ಎಲ್ಲ ಪ್ರೋಗ್ರಾಮ್ಗಳಿಗೆ ಈ ಒಂದು ಜಾಗವನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂಥದ್ದು. ಇದನ್ನು ನಾವು ಗಮನಿಸೋದಾದರೆ ಇದಿರುವಂಥದ್ದು ಅಯೋಧ್ಯ ನಗರದಲ್ಲಿರುವಂತಹ ಅದರಲ್ಲಿ ಪ್ರಮುಖವಾಗಿ ಲತಾ ಮಂಗೇಶ್ಕರ್ ಚೌಕ್ ಏನಿದೆ ಅದರ ಪಕ್ಕಕ್ಕೆ ಬರುವಂತಹ ಈ ಸರಯೂ ನದಿಯ ಜಾಗ ಏನಿದೆ, ಈ ಜಾಗದಲ್ಲಿ ಈ ಒಂದು ಶೋ ನಡೆಸೋದಕ್ಕೆ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡಿದರೆ. ಕಳೆದ 4 ದಿನಗಳಿಂದ ಈ ಶೋ ನಡೀತಿದ್ದು ಈ ಭಾಗದಲ್ಲಿ ಸಾಕಷ್ಟು ಜನ, ಅದರಲ್ಲಿ ಪ್ರಮುಖವಾಗಿ ನಾವು ಇತ್ತೀಚೆಗೆ ನೋಡೋದಾದರೆ ಕರ್ನಾಟಕದಿಂದಲೂ ಕೂಡ ಅನೇಕ ಮಂದಿ ಬಂದಿದ್ದರು. ಜೊತೆಗೆ ಭಾರತದ ಬೇರೆ ಬೇರೆ ಏನೋ ರಾಜ್ಯದಿಂದ ಬಂದಂತಹ ಜನರು ಕೂಡ ಇತ್ತೀಚೆಗೆ ಈಗಷ್ಟೇ ಲೇಸರ್ ಶೋ ಮುಗಿಸ್ಕೊಂಡು ಹೋಗುವಂಥ ಕೆಲಸ ಆಯಿತು. ಒಟ್ಟಿನಲ್ಲಿ ನಾವು ನೋಡೋದಾದರೆ ಅಯೋಧ್ಯೆ ಕಳೆದ 1 ವಾರದಿಂದ ಜಗಮಗಿಸುವಂತಹ ಕೆಲಸ ಆಗ್ತಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿದೆ. ಮತ್ತು ಇಡೀ ಅಯೋಧ್ಯೆ ಕೇಸರಿಮಯ ಆಗಿರುವಂಥದ್ದು. ಮತ್ತೊಂದು ಕಡೆ ಇಡೀ ಅಯೋಧ್ಯೆ ಎಲ್ಲಿ ಹೋದರೂ ಕೂಡ ರಾಮ ಜಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಶ್ರೀರಾಮ ಶ್ರೀರಾಮ ಅಂತಿರುವಂಥದ್ದು. ಯಾಕಂತಂದರೆ ಇನ್ನು 2 ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಈಗ ಬಾಲರಾಮ ಲಲ್ಲನನ್ನು ಈಗ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಹಳೆಯ ದೇವಸ್ಥಾನದಲ್ಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸಾಕಷ್ಟು ಜನಸಾಗರ ಹರಿದು ಬರ್ತಾ ಇದೆ. ವೀರಪ್ಪ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.